ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಆಗಿ ಮನೆಯಲ್ಲೇ ಸಾರಿಗೆ ಬೆಲ್ಟ್ ಅಥವಾ ಲೆಹೆಂಗಾ ಅಥವಾ ಕ್ರಾಪ್ ಟಾಪ್ ಮತ್ತು ಸ್ಕರ್ಟ್ಗೆ ಬೆಲ್ಟನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ಬೆಲ್ಟ್ ಸೈಜ್ ಬಂದುಬಿಟ್ಟು 28ಗೆ. ಸೊ ನಾವಿಲ್ಲಿ 30 ಇಂಚಸ್ಸಷ್ಟು ಉದ್ದನ ನಾವು ಬಟ್ಟೆನ ತಗೊಳ್ಬೇಕು. ಸೊ ನೋಡಿ, ಇದು ಫುಲ್ಲು ಟೋಟಲ್ ಎಂದು ಬಂದುಬಿಟ್ಟು 30. ಸೊ 30ಯಲ್ಲಿ ಒಂದು ಆಫ್ ಅಂದರೆ ಉಲ್ಟಾ ಇರುತ್ತಲ್ವ, ಬಟ್ಟೆ ರಾಂಗ್ ಸೈಡಲ್ಲಿ ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾವು ಎರಡು ಕಡೆ ಎಡ್ಜನ್ನು ಸಹ ನಾವು ಇದೇ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ಸೊ ಆವಾಗ ಫಿನಿಶಿಂಗ್, ಬೆಲ್ಟ್ದು ಫಿನಿಶಿಂಗು ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ, ಈ ಥರ ಉಲ್ಟಾ ಸೈಡ್ ನಾವು 2 ಅಥವಾ 3 ಫೋಲ್ಡಷ್ಟು ಮಡಚಬೇಕಾಗತ್ತೆ. ಸೊ ನಾನು ಇವಾಗ ಇಲ್ಲಿ ಎರಡು ಸೈಡು ಹೊಲ್ದಿದ್ದು ಆಗಿದೆ. ಸೊ ಇವಾಗ ನಾವು ಹೆಂಗೆ ರಾಂಗಲ್ಲಿ ಹೊಲ್ದಿರ್ತೀವಲ್ವ, ಸೊ ಆ ಸೈಡನ್ನು ನಾವು ಆ ಸೈಡಿಂದ ಉಲ್ಟಾ ಅಂದರೆ ಆಪೋಸಿಟ್ ಸೈಡ್ಗೆ ನಾವು 1 ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು. ಅದನ್ನು ನಾವು ಸ್ಟ್ರೈಟ್ ಮಾಡಿದಾಗ ಅದು ಸ್ಟ್ರೈಟಾಗಿ ಬರುತ್ತೆ. ಸೊ ನಾವೇನು ಹೊಲ್ಕೊಂಡಿರ್ತೀವಲ್ವ ಕಾರ್ನರು, ಅದಕ್ಕೆ ಆಪೋಸಿಟ್ ಸೈಡು ಅಂದರೆ ಸ್ಟ್ರೈಟ್ ಬಟ್ಟೆ ಸೀದಾ ಇರುತ್ತಲ್ವ, ಅದು ಒಳಗಡೆಗೆ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಆಫ್ ಫೋಲ್ಡ್, ಇವಾಗ ನಾವೇನು ಬಟ್ಟೆ ತೊಗೊಂಡಿದ್ವಲ್ಲ ಅಗಲ ಬಂದುಬಿಟ್ಟು ಅದನ್ನು ಆಫ್ ಆ್ಯಂಡ್ ಆಫ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಸೊ ನೋಡಿ, ಇವಾಗ ಇದು ಸ್ಟಿಚ್ ಆಗಿದೆ. ಸೊ ನೆಕ್ಸ್ಟ್ ಇದನ್ನು ನಾವು ಸೀದಾ ಮಾಡ್ಕೋಬೇಕು. ಸೊ ಸೀದಾ ಮಾಡ್ಕೊಳ್ಳೋ ಮೆಥಡನ್ನ ನಾನು ಆಲ್ರೆಡಿ ಡೋರಿನ ಹೇಗೆ ಮಾಡೋದು ಅನ್ನೋ ವಿಡಿಯೋದಲ್ಲಿ ಅಪ್ಲೋಡ್ ಆಗಿದೆ, ಹೇಗೆ ನಾವು ಸ್ಟ್ರೈಟ್ ಮಾಡ್ಕೋಬೇಕು ಅಂತ. ಸೊ ಆ ವಿಡಿಯೋದಲ್ಲಿ ಬೇಕಾದರೆ ನೀವು ನೋಡ್ಬೋದು, ಅಥವಾ ಇಲ್ಲೂ ಸಹ ನಿಮ್ಗೆ ಅರ್ಥ ಆದರೆ ನೀವು ಅದೇ ಮೆಥಡ್ನ ಇಲ್ಲೂ ಸಹ ಫಾಲೋ ಮಾಡ್ಬೋದು. ಸೊ ಏನಿಲ್ಲ, ಸೂಜಿಗೆ ದಾರ ಹಾಕ್ಬಿಟ್ಟು ಒಂದು ಎಂಡಲ್ಲಿ ನಾವು ಅದನ್ನು ಲಾಕ್ ಮಾಡಿಕೊಂಡು ಸೂಜಿನ ಉಲ್ಟಾಯಿಂದ ನಾವು ಇನ್ಸರ್ಟ್ ಮಾಡಿಬಿಟ್ಟು ಫುಲ್ಲು ಎಡ್ಜ್ ಗಂಟ ಬರಬೇಕು. ಸೊ ಎಡ್ಜ್ ಗಂಟ ಬಂದುಬಿಟ್ಟು ಅದನ್ನು ನಾವು ವಾಪಸ್ ಉಲ್ಟಾ ತೆಗಿಯೋದ್ರಿಂದ ಬಟ್ಟೆ ನಾವೇನು ಉಲ್ಟಾ ಮಾಡಿದ್ವಲ್ಲ ಅದು ಸ್ಟ್ರೈಟ್ ಆಗುತ್ತೆ. ಸೊ ನೋಡಿ, ಬಟ್ ಅದನ್ನು ನೀವು ಥ್ರೆಡ್ನ ಕರೆಕ್ಟಾಗಿ ಟೈಟಾಗಿ ಇಟ್ಕೋಬೇಕು. ಥ್ರೆಡ್ ಮಧ್ಯದಲ್ಲೇ ಕಟ್ಟಾದರೆ ಅದು ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ನೋಡಿ, ಇವಾಗ ಇದು ಸ್ಟ್ರೈಟ್ ಆಗಿದೆ. ಸ್ಟ್ರೈಟ್ ಆದಮೇಲೆ ಅದನ್ನು ನೀಟಾಗಿ ಫ್ಲ್ಯಾಟ್ ಮಾಡಿಕೊಂಡು ಮೇಲೊಲಿಗೆ ಹಾಕ್ಕೊಳ್ಬೇಕು. ನಾವು ಮೇಲೊಲಿಗೆ ಹಾಕ್ಕೊಳ್ಳೋದ್ರಿಂದ ಅದು ಕರೆಕ್ಟಾಗಿ ಸ್ಟಿಫಾಗಿ ಕೂರುತ್ತೆ ಬೆಲ್ಟ್. ನೀವು ಇದಕ್ಕೆ ಬೇಕಾದರೂ ಕ್ಯಾನ್ವಾಸ್ ಸಹ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಪ್ಲೇನ್ ಬೆಲ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಕ್ಯಾನ್ವಾಸ್ದು ವೀಡಿಯೋ ಸಹ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಕ್ಯಾನ್ವಾಸ್ ಹಾಕ್ಬಿಟ್ಟು ಬೆಲ್ಟನ್ನು ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಎಂಡಿಂಗಲ್ಲಿ ಯಾವಾಗಲೂ ನೀವು ರಫ್ ಮಾಡಿಕೊಂಡೆ ನೀವು ಅದನ್ನು ಎಂಡ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಡೋರಿನ ನಾವು ಮಾಡಿಕೊಂಡು ಅದಕ್ಕೆ ಟ್ಯಾಸಲ್ ಸಹ ಅಲ್ಲಿ ಆ್ಯಡ್ ಆಗಿದೆ. ಡೋರಿ ಮತ್ತು ಟ್ಯಾಸಲ್ದು ಸಪ್ರೇಟ್ ವೀಡಿಯೋನೇ ಇದೆ. ಸೊ ನಿಮ್ಗೆ ಯಾವ ಥರ ಟ್ಯಾಸಲ್ ಬೇಕೋ, ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಸಲ್ಸ್ನ ಅಪ್ಲೋಡ್ ಆಗಿದೆ. ನಿಮಗೆ ಯಾವ ಡಿಸೈನ್ ಬೇಕೋ ಅದನ್ನು ನೀವು ಹಾಕ್ಕೊಳ್ಬೋದು. ಸೊ ನಾವೇನು ಓಪನ್ ಬಿಟ್ಟಿರ್ತೀವಲ್ವ, ಸೊ ಅಲ್ಲಿ ನಾವು ಡೋರಿನ ಕರೆಕ್ಟಾಗಿ ಮಿಡಲಲ್ಲಿ ಇಟ್ಬಿಟ್ಟು ಅದನ್ನು 2 ಟೈಮ್ಸ್ ಅದರ ಸ್ಟಿಚ್ ಮೇಲೆ ಸ್ಟಿಚ್ ಹಾಕಿ ನಾವು ಲಾಕ್ ಮಾಡೋದ್ರಿಂದ ಅದೇ ಸ್ಟಿಚಸ್ ಕಟ್ ಆಗೋದಿಲ್ಲ ಮತ್ತು ತುಂಬಾ ಸ್ಟಿಫಾಗಿ ಕೂರುತ್ತೆ ಮತ್ತು ಬಾಳಿಕೆನೂ ಸಹ ಬರುತ್ತೆ. ಸೊ ನೀವು ಇದೇ ರೀತಿಯೇ ನಿಮ್ಗೆ ಯಾವ ಕಲರ್ ಬೇಕಾದರೂ ಮ್ಯಾಚಿಂಗು ಸಹ ನೀವು ಬೆಲ್ಟನ್ನು ಮಾಡ್ಕೋಬೋದು. ಸೊ ನೋಡಿದ್ರಲ್ವ ಎಷ್ಟು ಈಸಿ ಆ್ಯಂಡ್ ಸಿಂಪಲ್ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೊಸದಾಗಿ ನನ್ನ ಚಾನಲ್ನ ಯಾರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.